ಇನ್ಸ್ಟೆಂಟ್ ತಿಳಿಸಾರು ಪುಡಿ ಬಳಸಿ 2 ನಿಮಿಷದಲ್ಲಿ ತಿಳಿಸಾರು ರೆಡಿ ಮಾಡೋ ವಿಧಾನನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದರೆ ಮೊದಲಿಗೆ ತಿಳಿಸಾರು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ತೊಗರಿಬೇಳೆನ ಹುರಿಬೇಕು. ಫೈನ್ ರೋಸ್ಟ್ ಮಾಡಬೇಕು, ಡ್ರೈ ರೋಸ್ಟ್, ಎಣ್ಣೆ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು. ಕೆಂಪಾಗೋವರೆಗೂ ಹುರಿಬೇಕು. ತೊಗರಿಬೇಳೆ ಹುರಿದಿದ್ದಾಯಿತು, ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಧನಿಯಾ, ಇದು ಸ್ವಲ್ಪ ದಿವಸ ಸ್ಟೋರ್ ಮಾಡೋಕ್ಕಾದ್ರಿಂದ ಚೆನ್ನಾಗಿ ಹುರ್ಕೊಳ್ಬೇಕು, ಕೆಡಲ್ಲ ಆ ಥರ ಚೆನ್ನಾಗಿ ಹುರಿಯೋದ್ರಿಂದ. ಧನಿಯಾ ರೆಡಿ ಆಯಿತು. ಜೀರಿಗೆ ಹುರಿಯೋಣ. ಜೀರಿಗೆ ಎಲ್ಲ ಬೇಗ ಆಗೋಗುತ್ತೆ. ತೊಗರಿಬೇಳೆ ಅಷ್ಟೇ ಸ್ವಲ್ಪ ಟೈಮ್ ತಗೊಳ್ಳೋದು ಹುರಿಯೋದಕ್ಕೆ. ಮೆಂತ್ಯ ಎಲ್ಲ ಒಂದು 2 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು, 1.5 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ನಾನೀಗ ತೋರಿಸಿರೋ ಕ್ವಾಂಟಿಟಿ ಧನಿಯಾ ಜೀರಿಗೆ ಇಷ್ಟಕ್ಕೆ ಕಡಿಮೆ ಮೆಂತ್ಯ ಸಾಸಿವೆ ಅದನ್ನೆಲ್ಲ ಸ್ವಲ್ಪ ಹಾಕಬೇಕು. ಕಾಳುಮೆಣಸು, ಸಾಸಿವೆ, ಹುಣಸೆ ಹಣ್ಣನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಾಗಿ ಆಗುತ್ತೆ, ಪುಡಿನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಮತ್ತು ತುಂಬ ದಿವಸ ಇಡೋದಾದ್ರಿಂದ ಕೆಡಲ್ಲ, ಇದು ಪುಡಿ ಹಾಳಾಗಲ್ಲ. ಹಾಗಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಮೆಣಸಿನ್ಕಾಯಿ ಹುರಿದಾಯಿತು. ಹುರ್ಕೊಂಡಿರೋ ಎಲ್ಲ ಐಟಮ್ಸ್ನು ಈಗ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿ ಎಷ್ಟು ಹಾಕಬೇಕು ಖಾರಕ್ಕೆ ಅನ್ನೋ ಕನ್ಫ್ಯೂಷನ್ ಇದ್ದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಬೇಕಂದರೆ ಮೆಣಸಿನ ಪುಡಿ ಇರುತ್ತಲ್ಲ ಮನೆಯಲ್ಲಿ, ಖಾರದ ಪುಡಿ, ಅದನ್ನು ಖಾರ ಕಡಿಮೆ ಆದರೆ ಅದನ್ನು ಸೇರಿಸ್ಬೋದು. ನಾನು 1-2 ಮೆಣಸಿನ್ಕಾಯಿ ತೆಗೆದಿಟ್ಟಿರ್ತೀನಿ, ನೋಡಿಕೊಂಡು ಖಾರ ಎಷ್ಟು ಬೇಕು ನೋಡ್ಕೊಂಡು ಮತ್ತೆ ಹಾಕ್ಕೊಳ್ತೀನಿ. ಯಾಕೆಂದರೆ ತುಂಬ ಖಾರ ಆದರೆ ಕಷ್ಟ ಆಗುತ್ತೆ, ಆಮೇಲೆ ಏನು ಮಾಡೋಕ್ಕಾಗಲ್ಲ, ರಿಪೇರಿ ಮಾಡೋಕ್ಕಾಗಲ್ಲ. ಕಡಿಮೆ ಆದರೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಇದರಲ್ಲಿ ಬೆಲ್ಲ, ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಮತ್ತು ಉಪ್ಪು, 1-2 ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಹಿಂಗು, ಸ್ವಲ್ಪ ಹಿಂಗೆ ಹಾಕಿದೆ. ಈಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ತಿಳಿಸಾರಿನ ಪುಡಿ ರೆಡಿ ಆಯಿತು. ಇದನ್ನು ಹಾಕಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಸ್ಟೋರ್ ಮಾಡಬೇಕು. ಒಂದು ಗಾಜಿನ ಬಾಟ್ಲಾಗಿರ್ಬೋದು, ಇಲ್ಲ ಜಿಪ್ಲಾಕ್ ಪ್ಲಾಸ್ಟಿಕ್ ಕವರ್ಗಳಲ್ಲೂ ಸ್ಟೋರ್ ಮಾಡಿ ಇಟ್ಕೋಬೋದು. ಒಗ್ಗರಣೆನೂ ಮಾಡ್ತೀನಿ ಈಗ ಇದಕ್ಕೆ, ಬರೀ ಪೌಡರ್ ಹಾಗೆ ಸ್ಟೋರ್ ಮಾಡೋದಲ್ಲ. ಗಮ್ಮಂತ ಇದೆ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಕಡಾಯಿನಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದು ಸ್ಟೋರ್ ಮಾಡೋದ್ರಿಂದ ಜಾಸ್ತಿ ಕ್ವಾಂಟಿಟೀಸಲ್ಲಿ ಮಾಡಿದ್ದೀನಲ್ಲ, ಹಾಗಾಗಿ. ಕರಿಬೇವಿನ ಸೊಪ್ಪು ಮತ್ತು ತರಿಯಾಗಿ ಕುಟ್ಟಿಟ್ಕೊಂಡಿರೋ ಕಾಳುಮೆಣಸು, ಜೀರಿಗೆ, ಕರಿಬೇವಿನ ಸೊಪ್ಪು ಪೂರ್ತಿ ಫ್ರೈ ಆಗಿದೆ, ರೋಸ್ಟ್ ಆಗಿರೋದ್ರಿಂದ ನೀರಿನ ಅಂಶ ಏನು ಇರಲ್ಲ ಇದರಲ್ಲಿ. ಈಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ, ಈಗ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಆಗಲೇ ಒಂದು 2 ಸ್ಪೂನಷ್ಟು ಉಪ್ಪು ಹಾಕಿದ್ದೆ. ಈಗ ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ತೀನಿ. ಸಾರು ಮಾಡ್ಕೊಳ್ಬೇಕಾದ್ರೆ ಕೂಡ ಉಪ್ಪನ್ನ ಸೇರಿಸ್ಕೊಳ್ಬೋದು, ಕಡಿಮೆ ಇದೆ ಅನಿಸಿದ್ರೆ.
ಈಗ ಒಗ್ಗರಣೆ ಇಡೀ ಪೌಡ್ರಿಗೆ ಎಲ್ಲ ಕಡೆ ಹತ್ಕೊಂಡಿದೆ. ಸೊ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ತಿಳಿ ಸಾರಿನ ಪುಡಿ ಫೈನಲಾಗಿ ರೆಡಿ ಆಯಿತು. ಪುಡಿ ರೆಡಿ ಆಯಿತು. ಈಗ ತಿಳಿ ಸಾರು, ಆ ಪುಡಿನ ಬಳಸಿ ತಿಳಿ ಸಾರು ಬಳಸೋ ವಿಧಾನನ ನೋಡ್ಕೊಳ್ಳೋಣ. 2 ಟೊಮೆಟೊನ ಈ ಥರ ಮಿಕ್ಸರ್ ಜಾರಲ್ಲಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಮಾಡ್ಕೊಂಬಿಡ್ತಾ ಇದ್ದೀನಿ ಇಲ್ಲಿ. ಇದನ್ನೀಗ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಳ್ತೀನಿ. ಈಗ ತಿಳಿ ಸಾರು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ 2 ಟೊಮೆಟೊನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದು ಅದನ್ನು ಹಾಕ್ತಾಯಿದ್ದೀನಿ. ನೀರಿಂದು ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ಇದರಲ್ಲೀಗ ರೆಡಿ ಇಟ್ಕೊಂಡಿರೋ ಈ ಪೌಡರಲ್ಲಿ 2 ಸ್ಪೂನಷ್ಟು ಹಾಕ್ತೀನಿ. ಸಾಕಾಗುತ್ತೆ. ಇದಕ್ಕೆ ಒಗ್ಗರಣೆ ಕೂಡ ಹಾಕೋದು ಬೇಡ. ಒಗ್ಗರಣೆನೂ ರೆಡಿ ಆಗಿಬಿಟ್ಟಿರೋದ್ರಿಂದ ಡೈರೆಕ್ಟಾಗಿ ಟೊಮೆಟೊ ಪ್ಯೂರಿನಲ್ಲಿ ಈ ಪುಡಿ ಹಾಕ್ಬಿಟ್ಟು ಕುದಿಸಿದ್ರೆ ತಿಳಿ ಸಾರು ರೆಡಿ ಆಗೋಯ್ತು. ಕನ್ಸಿಸ್ಟೆನ್ಸಿ ನಮಗೆ ಯಾವ ಥರ ಬೇಕು, ಗಟ್ಟಿ ತೆಳು ಆ ಥರ ನೋಡಿಕೊಂಡು ಹಾಕ್ಬೋದು. ಆಮೇಲೆ ಉಪ್ಪು ಏನಾರು ಕಡಿಮೆ ಅನಿಸಿದ್ರೆ ಉಪ್ಪು ಒಂದು ಆ್ಯಡ್ ಮಾಡ್ಕೊಳ್ಬೋದು. ಇದು ಕುದಿ ಬಂದಾಗ ಇನ್ನೂ ತೆಳುವಾಗುತ್ತೆ. ಇವಾಗ ಇಷ್ಟು ದಪ್ಪ ಇದೆ. ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಚೆನ್ನಾಗಿ ಕುದಿಬೇಕು, ಹೊಂದ್ಕೊಳ್ಬೇಕು ಎಲ್ಲ ಪುಡಿ ಮತ್ತು ಟೊಮೆಟೊ ಪ್ಯೂರಿ ಎರಡೂ ಕರೆಕ್ಟ್ ಆಯಿತು ನೋಡಿ. ಮಾಡುವಾಗ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಈಗ ತಿಳಿ ಸಾರು ಕಂಪ್ಲೀಟಾಗಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ತಿಳಿ ಸಾರು ಪೌಡರ್ ಬಳಸಿ ಎಷ್ಟು ಬೇಗ ತಿಳಿ ಸಾರು ರೆಡಿ ಮಾಡ್ಬೋದು ಅಂತ ನೋಡಿದ್ರಲ್ಲ. ಇನ್ಸ್ಟೆಂಟ್ ಬಿರಿಯಾನಿ ಮಸಾಲೆಗೆ ಈ ಸೈಜಿಂದು 6 ಈರುಳ್ಳಿನ ದಪ್ಪ ದಪ್ಪ ಹೋಳುಗಳಾಗಿ ಮಾಡಿಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. 1 ತೊಟ್ಟು ನೀರು ಹಾಕಬಾರ್ದು, ನೀರು ಹಾಕದೇ ರುಬ್ಬಬೇಕು. ಇದು 6 ತಿಂಗಳು ಸ್ಟೋರ್ ಮಾಡೋದಾದ್ರಿಂದ ನೀರಿನ ಅಂಶ ಇರಬಾರ್ದು. ಇದನ್ನೀಗ ನೀರು ಹಾಕದೇ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. 1 ಡ್ರಾಪು ನೀರು ಹಾಕದೇ ಈರುಳ್ಳಿನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿರೋದು. ಈಗ ಈ ಸೈಜಿಂದು 5 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ದಪ್ಪ ದಪ್ಪ ಹೋಳು ಮಾಡಿಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಇದಕ್ಕೇನು ನೀರು ಹಾಕೋ ಅವಶ್ಯಕತೆ ಇಲ್ಲ. ಟೊಮೆಟೊನಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ. ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಹಸಿಮೆಣಸಿನ್ಕಾಯಿ 25 ಅಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಇಷ್ಟು ಈ ಬೌಲಲ್ಲಿ 1 ಬೌಲ್ ಆಗೋಷ್ಟು ಹಚ್ಚಿಟ್ಕೊಂಡಿರೋ ಶುಂಠಿ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಬೆಳ್ಳುಳ್ಳಿ 3 ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲೂ ನೀರು ಹಾಕೋದು ಬೇಡ, ತರಿಯಾಗಾದರೂ ಸಾಕು, ನುಣ್ಣಗೆ ಆಗಬೇಕಂತಿಲ್ಲ. ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಇದರಲ್ಲಿ ಎಣ್ಣೆ ಹಾಕ್ತೀನಿ. ಎಣ್ಣೆನ 1 ಕಪ್ಪಷ್ಟು ಅಂದಾಜು ಮೇಲೆ ಹಾಕಬೇಕು. ಇಷ್ಟು ನಾನೀಗ ಮಾಡ್ತಾ ಇರೋ ಕ್ವಾಂಟಿಟಿಗೆ 1 ಕಪ್ಪು ಎಣ್ಣೆ ಬೇಕಾಗುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಹಾಗೆ ಸ್ವಲ್ಪ ಮಸಾಲೆ ಐಟಮ್ಸು, ಚಕ್ಕೆ, ಮೊಗ್ಗು, ಲವಂಗ ಎಲ್ಲ ಮಿನಿಮಮ್ ಹಾಕಿದ್ದೀನಿ. ಏಲಕ್ಕಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಏಲಕ್ಕಿ ಹಾಕಲಿಲ್ಲ. ಮತ್ತು ಪಲಾವ್ ಎಲೆ 3 ಎಲೆ, ಇದೆಲ್ಲ ಅವರವರ ಇಷ್ಟದ ಪ್ರಕಾರ ಹಾಕ್ಕೋಬೋದು ಮಸಾಲೆ ಎಲ್ಲ. ಮತ್ತು ಇದು ಶಾಹಿ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಳ್ಳೆ ಸುವಾಸನೆ ಕೊಡುತ್ತೆ. ಮತ್ತೀಗ ರುಬ್ಕೊಂಡಿರೋ ಈರುಳ್ಳಿ ಪೇಸ್ಟು,
ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಒಟ್ಟಿಗೆ ಹಾಕಿದ್ರೆ ಸಿಡಿಯುತ್ತೆ, ಇದರ ನೀರಿನ ಅಂಶ ಇರುತ್ತಲ್ಲ ಈರುಳ್ಳಿನಲ್ಲಿ. ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಬೇಕು. ಈಗ ನಾವು ಪುಳಿಯೋಗರೆ, ಚಿತ್ರಾನ್ನ ಮತ್ತು ವಾಂಗಿಬಾತ್ ಗೊಜ್ಜೆಲ್ಲ ಮಾಡಿ ರೆಡಿ ಇಟ್ಕೊಳ್ತೀವಲ್ಲ, ಹಾಗಾಗಿ ಇದು ಬಿರಿಯಾನಿ ಮಸಾಲೆನೂ ರೆಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಮನೆಯಲ್ಲಿ ಏನು ತರಕಾರಿ ರೆಡಿ ಇರುತ್ತೋ, ಮಿನಿಮಮ್ ತರಕಾರಿ ಆದರೂ ಪರವಾಗಿಲ್ಲ, ಬರೀ ಬಟಾಣಿ ಪಲಾವ್ ಮಾಡ್ಕೊಳ್ಬೋದು, ಕ್ಯಾಪ್ಸಿಕಮ್ ಪಲಾವ್ ಮಾಡ್ಬೋದು. ಈಗ ಮನೆಯಲ್ಲಿ ಏನು ರೆಡಿ ಇರುತ್ತೋ ಅದನ್ನು ಬಳಸ್ಕೊಂಡು ಗೊಜ್ಜು ರೆಡಿ ಇದ್ದರೆ ಫಾಸ್ಟಾಗಿ ತಿಂಡಿ ಆಗಲಿ, ಈ ಲಂಚ್ ಬಾಕ್ಸ್ಗೆಲ್ಲ ವೆರೈಟಿ ಮಾಡಬೇಕಾಗತ್ತಲ್ಲ, ಅಂಥ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬ್ಯಾಚುಲರ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಇದು. ಈಗ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಈಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೀನಲ್ಲ, ಆ ಮಿಶ್ರಣನ ಸೇರಿಸ್ದೆ. ಈಗ ಇದರಲ್ಲಿ ಪುದೀನ ಸೊಪ್ಪು, ಒಂದು ಮೀಡಿಯಮ್ ಸೈಜಿಂದು ಒಂದು ಕಟ್ಟು ಪುದೀನಾನ ಚೆನ್ನಾಗಿ ತೊಳೆದು ಸ್ವಲ್ಪ ಹಚ್ಚಿ ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿ. ಇಡೀ ಪುದೀನ ಎಲೆನೂ ಹಾಗೆ ಹಾಕ್ಬೋದು, ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮಸಾಲೆ ಜೊತೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಜಾಸ್ತಿ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ. ಈ ಸ್ಟೇಜಲ್ಲಿ ಟೊಮೆಟೊ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊನಲ್ಲಿರೋ ನೀರಿನ ಅಂಶ ಎಲ್ಲ ಹಿಂಗಿ ಗಟ್ಟಿ ಆಗಬೇಕು, ಇದು ಅಲ್ಲಿವರೆಗೂ ಕುದಿಸ್ಬೇಕು. ಇದು ಕುದೀತಾ ಇದೆ ಚೆನ್ನಾಗಿ. ಈ ಸ್ಟೇಜಲ್ಲಿ ಒಂದು 3 ಟೀ ಸ್ಪೂನಷ್ಟು ಹಸಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೆ, ಖಾರ ಬೇಕಾಗುತ್ತೆ. ಜೀರಿಗೆ ಪುಡಿ 2 ಟೀ ಸ್ಪೂನಷ್ಟು. ಇದು ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಕ್ತೀವಿ. ಒಂದು ಸಲಕ್ಕೆ ನಾವು ಒಂದು 1/4 ಟೀ ಸ್ಪೂನಷ್ಟು ಅಷ್ಟೇ ಯೂಸ್ ಮಾಡ್ತೀವಿ ಬಿರಿಯಾನಿಗೆ ಇದನ್ನೆಲ್ಲ ಮಸಾಲೆಗಳನ್ನ. ಧನಿಯಾ ಪುಡಿ ಇದು ಕೂಡ ಜೀರಿಗೆ ಅಷ್ಟೇ, ಜೀರಿಗೆ ಪುಡಿ ಅಷ್ಟೇ ಕ್ವಾಂಟಿಟಿ. ಮತ್ತು ಗರಂ ಮಸಾಲ ಪೌಡ್ರು ಇದು 2 ಟೀ ಸ್ಪೂನಷ್ಟು. ಅರಿಶಿನ ಪುಡಿ 1 ಟೀ ಸ್ಪೂನಷ್ಟು. ಉಪ್ಪು 4 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದು ಇವಾಗ ಚೆನ್ನಾಗಿ ಕುದ್ದು ಎಣ್ಣೆ, ನೀರಿನ ಅಂಶ ಎಲ್ಲ ಹಿಂಗಿ ಎಣ್ಣೆ ಬಿಟ್ಕೊಳ್ಬೇಕು ಸುತ್ತ. ಎಣ್ಣೆ ಬಿಡಕ್ಕೆ ಶುರುವಾಗಿದೆ ಸುತ್ತ. ಈಗ ಕಸೂರಿ ಮೇಥಿ ಸೇರಿಸೋಣ. 3 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಕಿದೆ. ಕುದಿಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಅಷ್ಟು ಸಮಯದಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಕುಕ್ಕರ್ ಪ್ಯಾನಲ್ಲಿ ಒಂದು 4 ಟೀ ಸ್ಪೂನಷ್ಟು ಅಷ್ಟೇ ಎಣ್ಣೆ ಹಾಕಿದ್ದೀನಿ. ಜಾಸ್ತಿ ಯಾವಾಗಲೂ ರೆಗ್ಯುಲರಾಗಿ ನಾವು ಬಿರಿಯಾನಿಗೆಲ್ಲ ತುಂಬ ಎಣ್ಣೆ ಎಲ್ಲ ಹಾಕ್ತೀವಲ್ಲ, ಗೊಜ್ಜಲ್ಲೇ ಸಾಕಷ್ಟು ಎಣ್ಣೆ ಹಾಕಿರೋದ್ರಿಂದ ಇಲ್ಲಿ ಜಾಸ್ತಿ ಎಣ್ಣೆ ಬೇಕಿಲ್ಲ. ಮತ್ತು ಮಸಾಲೆ ಎಲ್ಲ ಗೊಜ್ಜಿನಲ್ಲೇ ಇರುತ್ತೆ, ಹಾಗಾಗಿ ಡೈರೆಕ್ಟಾಗಿ ಈರುಳ್ಳಿ ಹಾಕ್ತೀನಿ. ತರಕಾರಿ ಈರುಳ್ಳಿ ಅಷ್ಟೇ ಹಾಕಿ ಫ್ರೈ ಮಾಡೋದು. ಗೆಡ್ಡೆಕೋಸು, ಕ್ಯಾರೆಟ್, ಬೀನ್ಸ್, ಬಟಾಣಿ, ಪನ್ನೀರ್ ಪಲಾವ್, ಮಶ್ರೂಮ್ ಪಲಾವ್, ಬಟಾಣಿ ಪಲಾವ್, ಈ ಥರ ಯಾವುದನ್ನಾದರೂ ಮಾಡ್ಕೊಳ್ಬೋದು ಗೊಜ್ಜು ರೆಡಿ ಇದ್ಬಿಟ್ಟಿದ್ರೆ. ನೀವು ನೋಡ್ತಾ ಇರ್ಬೋದು ಗೊಜ್ಜು ರೆಡಿಯಾಗಿದೆ, ಸುತ್ತ ಎಣ್ಣೆ ಬಿಟ್ಕೊಂಡಿದೆ.
ಸೊ ಇಲ್ಲಿಗೆ ಗೊಜ್ಜು ರೆಡಿಯಾಗಿದೆ ಅಂತ ಈ ಹದಕ್ಕೆ ಬಂದಾಗ ಈಗ ಸ್ಟವ್ ಆಫ್ ಮಾಡೋಣ. ಈಗ ಅಕ್ಕಿ ಹಾಕ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿ, ಬಾಸ್ಮತಿ ಅಕ್ಕಿ ಮತ್ತು ಸೋನಾ ಮಸೂರಿ ಅಕ್ಕಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ತೊಳೆದು ಒಂದು 1/4 ಗಂಟೆ ನೆನೆಸಿಟ್ಟಿದ್ದೆ. ಈಗ ನೀರು ಹಾಕ್ತಾಯಿದ್ದೀನಿ. 1ಕ್ಕೆ 2 ಅನ್ನೋ ಪ್ರಪೋರ್ಷನಲ್ಲಿ ನೀರು ಹಾಕ್ತಾಯಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು. ಈಗ ಈ ಬೌಲಲ್ಲಿ ಒಂದು ಫುಲ್ ಬೌಲು ಬಿರಿಯಾನಿ ಮಸಾಲೆನ ಹಾಕ್ತಾಯಿದ್ದೀನಿ. ಎಷ್ಟು ಅಕ್ಕಿಗೆ ಎಷ್ಟು ಮಸಾಲೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತಲ್ವ. ಅದಕ್ಕೆ ಏನು ಮಾಡಬೇಕು, ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಅಥವಾ 3/4 ಲೋಟ ಬಿರಿಯಾನಿ ಮಸಾಲೆ ಹಾಕ್ಕೊಂಡ್ರೆ ಕರೆಕ್ಟ್ ಅದಕ್ಕೆ ಬರುತ್ತೆ. ಇವಾಗ ಹಂಗೂ ಡೌಟ್ ಇದ್ದರೆ ನೀವು ಇದನ್ನೊಂಚೂರು ಟೇಸ್ಟ್ ಮಾಡಿ. ಇವಾಗ ನೀರಿಗೆ ಹಾಕಿರ್ತೀವಲ್ಲ ಮಸಾಲೆನ, ಆ ನೀರಲ್ಲಿ ಗೊತ್ತಾಗುತ್ತೆ ಉಪ್ಪು ಖಾರ ಎಲ್ಲ ಶಾರ್ಟ್ ಇದ್ದರೆ ಎಲ್ಲ. ಈಗ ಅಡ್ಜಸ್ಟ್ ಮಾಡ್ಬೋದು ಈ ಸ್ಟೇಜಲ್ಲಿ. ಈ ನೀರನ್ನು ಟೇಸ್ಟ್ ನೋಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಸೊ ನಾನು ಇನ್ನೊಂದು ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ತುಪ್ಪ ಹಾಕಿರಲಿಲ್ಲ, ಬಿರಿಯಾನಿ ಮಸಾಲೆಯಲ್ಲಿ ತುಪ್ಪ ಹಾಕಿರಲಿಲ್ಲ. ಸೊ 1 ಸ್ಪೂನ್ ತುಪ್ಪನೂ ಮೇಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದೀಗ 1 ವಿಸಲ್ ಕೂಗಿದ್ರೆ ಸಾಕು, 1 ಅಥವಾ 2 ವಿಸಲ್ ಕೂಗಿದ್ರೆ ಸಾಕು, ಬಿರಿಯಾನಿ ರೆಡಿ. 2 ವಿಸಲ್ ಕೂಗಿದೆ. ನೋಡೋಣ ಪಲಾವ್ ಹೇಗಾಗಿದೆ ಅಂತ. ಉದುರುದ್ರಾಗಿ ಬಿರಿಯಾನಿ ಚೆನ್ನಾಗಾಗಿದೆ. ಈಗ ಇನ್ನೊಂದು ಅಂದರೆ ನಾನು ಕ್ಯಾಪ್ಸಿಕಮ್ನ ಒಗ್ಗರಣೆಲಾಗಲಿ ಆಮೇಲಾಗಲಿ ಹಾಕಿರಲಿಲ್ಲ, ಈಗ ಹಾಕ್ತಾಯಿದ್ದೀನಿ. ಇದು ಯಾಕೆ ಅಂತಂದರೆ ಇದು 5 ನಿಮಿಷ ಇದನ್ನು ಹಾಕ್ಬಿಟ್ಟು 5 ನಿಮಿಷ ಮುಚ್ಚಿಟ್ರೆ ಸಾಕು, ಬೆಂದ್ಬಿಡುತ್ತೆ ಕ್ಯಾಪ್ಸಿಕಮ್. ಬೇರೆ ಎಲ್ಲ ತರಕಾರಿ ಜೊತೆ ಹಾಕಿದ್ರೆ ಕ್ಯಾಪ್ಸಿಕಮ್ ಹಾಕಿದ್ವಿ ಅನ್ನೋ ಕುರುಹು ಗೊತ್ತಾಗದೇ ಇರೋಂಗೆ ಕರ್ಗೋಗ್ಬಿಡುತ್ತೆ. ಹಾಗಾಗಿ ಈ ಮೆಥಡ್ ಫಾಲೋ ಮಾಡೋದು ನಾನು. 5 ಮಿನಿಟ್ಸ್ ಮುಚ್ಚಿಟ್ರೆ ಈ ಬಿಸಿಲೇ ಕ್ಯಾಪ್ಸಿಕಮ್ ಬೆಂದು ಹೋಗ್ಬಿಡುತ್ತೆ. ಈಗ 5 ನಿಮಿಷ ಮುಚ್ಚಿಡ್ತೀನಿ. ರೆಡಿ ಮಾಡಿಟ್ಕೊಂಡಿರೋ ಬಿರಿಯಾನಿ ಮಸಾಲೆ ಈ ಹದದಲ್ಲಿದೆ. ಇದು ಪೂರ್ತಿ ತಣ್ಣಗಾಗಿದೆ. ಈಗ ಇದನ್ನು ಒಂದು ಗಾಜಿನ ಬಾಟ್ಲಿನಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. 6 ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಪ್ಲಾಸ್ಟಿಕ್ ಆಗಲಿ ಮೆಟಲ್ದಾಗಲಿ ಕಂಟೈನರಲ್ಲಿ ಸ್ಟೋರ್ ಮಾಡಬಾರ್ದು, ಅಷ್ಟು ಸೇಫ್ ಅಲ್ಲ. ಗಾಜಿನ ಬಾಟ್ಲು ತುಂಬ ಸೇಫು. ಈ ಥರ ಪೂರ್ತಿ ತಣ್ಣಗಾದ್ಮೇಲೆ ಗಾಜಿನ ಬಾಟ್ಲಲ್ಲಿ ಹಾಕಿ ಟೈಟಾಗಿ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಡ್ಬೋದು. 6 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಬೋದು. ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ಈಗ ಕರೆಕ್ಟಾಗಿ ಬೆಂದಿದೆ. ಅದು ಬಣ್ಣ ಕೂಡ ರಿಟೈನ್ ಆಗಿದೆ, ಬಣ್ಣ ಕೂಡ ಚೇಂಜ್ ಆಗಿಲ್ಲ. ಇನ್ಸ್ಟೆಂಟ್ ಬಿರಿಯಾನಿ ಮಸಾಲ ಮಿಕ್ಸ್ನ ಬಳಸಿ ಮಾಡಿದ ವೆಜಿಟೇಬಲ್ ಬಿರಿಯಾನಿ ಜೊತೆಗೆ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ನು.